ಬೆಂಗಳೂರಿನಲ್ಲಿ ಮತ್ತೊಂದು ಭಯಾನಕ ಹಲ್ಲೆ ನಡೆದಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಕಳೆದ ಜೂನ್ 8ನೇ ತಾರೀಕು ನಡೆದಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಎಷ್ಟು ಭೀಭತ್ಸವಾಗಿ ದುಷ್ಕರ್ಮಿಗಳು ಕೊಂದು ಮುಗಿಸಿದ್ರು ಅಂತ ಆ ಪಟ್ಟಣಗೆರೆ ಶೆಡ್ ಗ್ಯಾಂಗು. ಬಟ್ ಈಗ ಅಂಥದ್ದೇ ಘಟನೆಯನ್ನು ನೆನಪಿಸುವಂತಹ ಮತ್ತೊಂದು ಘಟನೆ ಆಗಿದೆ. ಇಲ್ಲಿ ಹಲ್ಲೆ ಆಗಿದೆ. ಸ್ವಲ್ಪ ಯಾಮಾರಿದ್ರು ಆತ ಸಾಯ್ತಾ ಇದ್ದ. ಥೇಟ್ ರೇಣುಕಾಸ್ವಾಮಿ ಕೇಸ್ ರೀತಿನೇ ಮತ್ತೊಂದು ಘೋರ ಹಲ್ಲೆ ಆಗಿದೆ. ಹುಡುಗಿ ವಿಚಾರಕ್ಕೆ ಬಟ್ಟೆ ಬಿಚ್ಚಿ ಮನಬಂದಂತೆ ಹಲ್ಲೆಯನ್ನು ನಡೆಸಲಾಗಿದೆ. ವಿಡಿಯೋ ಮಾಡ್ತಿದ್ದವ್ರು ಹೇಳ್ತಾರೆ, ಇದು ರೇಣುಕಾಸ್ವಾಮಿ ಕೇಸ್ ತರ ಆಗತ್ತೆ, A1 ನಾನು, A2 ನೀನು, A3 ನೀನು ಅಂತ ಹೇಳಿ ಮಾತಾಡ್ತಾರೆ. ಅದು ಯುವಕನನ್ನ ಬೆತ್ತಲೆ ಮಾಡಿ ಹಲ್ಲೆ ಮಾಡಿದ್ದಾರೆ ಕಿಡಿಗೇಡಿಗಳು. ಯುವಕನ ಮರ್ಮಾಂಗವನ್ನ ತುಳಿದು ವಿಕೃತಿಯನ್ನ ಮೆರೆದಿದ್ದಾರೆ. ಹಲ್ಲೆ ವೇಳೆ ದರ್ಶನ್ ಕೇಸ್ ಉಲ್ಲೇಖ ಆಗಿದೆ. ಶೆಡ್ ಗ್ಯಾಂಗ್ ಇತ್ತಲ್ಲ, ಆ ಗ್ಯಾಂಗ್ನ ಹೆಸರು ಉಲ್ಲೇಖ ಆಗಿದೆ. ಬೆಂಗಳೂರಿನಲ್ಲಿ ಆಗಿರುವಂತಹ ಅಮಾನವೀಯ ಘಟನೆಗೆ ಸಂಬಂಧಪಟ್ಟಂತೆ ವಿಡಿಯೋ ಕೂಡ ಇದೆ. ಅದನ್ನು ತೋರಿಸ್ತೀವಿ. ಎಷ್ಟು ಡಿಸ್ಟರ್ಬಿಂಗ್ ಆಗಿದೆ ವಿಡಿಯೋ, ಮತ್ತಲ್ಲಿದ್ದವರು ಯಾವುದನ್ನು ನೋಡಿ ಇನ್ಸ್ಪೈರ್ ಆಗಿದ್ರು ಅನ್ನೋದನ್ನ ತೋರಿಸ್ತೀವಿ ನಾವು. ನೋಡಿ, ಇಬ್ರು ಕಾಲು ಹಿಡ್ಕೊಂಡಿದ್ದಾರೆ, ಮತ್ತೆ ಇಬ್ರು ಇನ್ನೊಂದು ವಿಡಿಯೋದಲ್ಲಿ ಕೈ ಹಿಡ್ಕೊಂಡಿದ್ದಾರೆ. ಸೆನ್ಸಿಟಿವ್ ಪಾರ್ಟ್ಗಳನ್ನ ತುಳಿಯೋ ಕೆಲಸ ಎಲ್ಲ ಆಗ್ತಾ ಇದೆ. ಮತ್ತೆ ಒಬ್ಬರಾದ ಮೇಲೆ ಒಬ್ಬರಂತೆ ಆ ದೊಣ್ಣೆ ಹಿಡಿದು ಹಲ್ಲೆ ಮಾಡುವಂತಹ ಘಟನೆ. ಕಾಲೇಜಿಗೆ ಹೋಗಬೇಕಾದ್ರೆ ಈ ಕುಶಾಲ್ ಮತ್ತೆ ಒಬ್ಳು ಯುವತಿ ಮಧ್ಯೆ ಲವ್ ಆಗುತ್ತಂತೆ. 2 ವರ್ಷ ಪ್ರೀತಿಸಿರ್ತಾರೆ. ಬಟ್ ಕೆಲ ತಿಂಗಳ ಹಿಂದೆ ಹುಡುಗಿ ಬ್ರೇಕಪ್ ಮಾಡ್ಕೊಂಡಿರ್ತಾಳೆ. ಸೊ ಯುವತಿಗೆ ಬೇರೊಬ್ಬ ಹುಡುಗನ ಪರಿಚಯ ಆಗುತ್ತೆ. ಆಕೆ ಆತನ ಜೊತೆ ಕ್ಲೋಸ್ ಇರ್ತಾನೆ. ಸೊ ಇದನ್ನ ಸಹಿಸೋಕ್ಕಾಗದೆ ಕುಶಾಲ್ ಏನ್ ಮಾಡ್ತಾನೆ, ಯುವತಿಗೆ ಅಶ್ಲೀಲವಾಗಿ ಮೆಸೇಜ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ವಿಷಯವನ್ನ ಸ್ನೇಹಿತರಿಗೆ ಯುವತಿ ತಿಳಿಸ್ತಾಳೆ. ಹಿಂಗೆ ಮೆಸೇಜ್ ಮಾಡ್ತಿದ್ದು ನೋಡು ಅಂತ. ಯುವಕನನ್ನ ಇಷ್ಟಕ್ಕೆ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಕಾನೂನನ್ನ ಕೈಗೆತ್ಕೊಳ್ಳೋ ಕೆಲಸವನ್ನ ಈ ಹುಡುಗರು ಮಾಡಿದ್ದಾರೆ. ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಿ ಮತ್ತೆ ಬೆದರಿಕೆ ಹಾಕೋ ಕೆಲಸವನ್ನು ಮಾಡಿದ್ದಾರೆ. ನಿನಗೆ ಇನ್ನೊಂದು ಗತಿ ಕಾಣಿಸ್ತೀವಿ ಅನ್ನೋ ದಾಟಿಯಲ್ಲಿ ಹೇಮಂತ್, ಯಶವಂತ್, ಶಿವಶಂಕರ್, ಶಶಾಂಕ್ ಗೌಡ ಬಂಧನಕ್ಕೆ ಒಳಪಟ್ಟಿದ್ದಾರೆ ಅನ್ನೋದು ತಿಳಿದು ಬರ್ತಾರೆ. ವಿಡಿಯೋ ಮಾಡಬೇಕಾದ್ರೆ ವಿಡಿಯೋ ಮಾಡ್ಕೊಳ್ಳೋನು ಹೇಳ್ತಾನೆ, ಸಾಕು ಬಿಡ್ರೋ ಸತ್ತೋಗ್ತಾನೆ ಅಂತ. ಆತನಿಗೆ ಒಂದು ಹಂತದಲ್ಲಿ ಭಯ ಆಗುತ್ತೆ. ಆ ರೇಂಜ್ಗೆ ಹೊಡಿತಾ ಇರ್ತಾರೆ ಇವರು. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನರಸಿಂಹಮೂರ್ತಿ. ಪಟ್ಟಣಗೆರೆ ಶೆಡ್ ಗ್ಯಾಂಗು ಸಮಾಜದ ಮೇಲೆ ಎಂತ ಆಳವಾದ ಕೆಟ್ಟ ಪರಿಣಾಮ ಬೀರಿದೆ ಅನ್ನೋದಕ್ಕೆ ಇದೊಂದು ಕ್ಲಾಸಿಕ್ ಎಕ್ಸಾಂಪಲ್ ಅಂತ ಅನ್ಸುತ್ತೆ. ಈಗ ವಿಡಿಯೋದಲ್ಲಿ ಇದ್ದವ್ರು ಹೊಡೆದವ್ರು ಅಷ್ಟು ಜನ ಅರೆಸ್ಟ್ ಆಗಿದ್ದಾರಾ? ಇನ್ನೆಷ್ಟು ಜನ ಆಚೆ ಓಡಾಡ್ಕೊಂಡಿದ್ದಾರೆ? ಮತ್ತೆ ಇವ್ರದೆಲ್ಲ ಏನಾದರೂ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದೆಯಾ? ಏನ್ ಕತೆ? ಮಮತಾ, ಈ ಇನ್ಸಿಡೆಂಟ್ ನಡೆದಿರೋದು ಜೂನ್ 30ನೇ ತಾರೀಕು ಆಲೂರಿನ ತೋಟವೊಂದರ ಹೊರವಲಯದ ಬಳಿ. ಅದು ಕೂಡ ನಿರ್ಜನ ಪ್ರದೇಶ. ಈ ಕುಶಾಲ್ ಅಂತೇಳಿ ಒಬ್ಬ ಯುವಕ, ಈತ ಕಾಲೇಜು ಓದುವಂತಹ ಸಂದರ್ಭದಲ್ಲಿ ಒಬ್ಬ ಯುವತಿಯ ಜೊತೆ ಸ್ನೇಹ, ಅದಾದ ಬಳಿಕ ಒಂದಷ್ಟು ಪ್ರೇಮ ಇವೆಲ್ಲವೂ ಕೂಡ ನಡೆದಿರುತ್ತೆ. 2 ವರ್ಷಗಳ ಬಳಿಕ ಆಕೆ ಈತನಿಂದ ಅಂತರವನ್ನು ಕಾಪಾಡ್ಕೊಂಡಿರ್ತಾಳೆ. ಈ ಸಂದರ್ಭದಲ್ಲಿ ಈತ ಒಂದಷ್ಟು ವಲ್ಗರಾಗಿ ಕೆಟ್ಟದಾಗಿ ಮೆಸೇಜನ್ನು ಮಾಡಿದ್ದಾನೆ, ಬೈಯುವ ಕೆಲಸವನ್ನು ಮಾಡಿದ್ದಾನೆ. ಇದರಿಂದ ಕುಪಿತಗೊಂಡಂತಹ ಆಕೆ ಈತನ ಸ್ನೇಹಿತ ಈ ಹೇಮಂತು, ಯಶವಂತು ಇವ್ರಿಗೆಲ್ಲ ಕೂಡ ಹೇಳ್ತಾಳೆ, ಈ ರೀತಿಯಾಗಿ ಮೆಸೇಜನ್ನು ಮಾಡ್ತಿದ್ದಾನೆ, ಇದನ್ನು ತಪ್ಪಿಸು ಅಂತೇಳಿ. ಆಗ ಈಕೆಯೇ ಈತನನ್ನು ಕುಶಾಲ್ನ ಕರೀತಾಳೆ. ಅಂದರೆ ಬಾ, ಇದನ್ನು ಮಾತುಕತೆ ಮುಖಾಂತರ ಬಗೆಹರಿಸ್ಕೊಳ್ಳೋಣ ಅಂತೇಳಿ ಕರೆದಂತಹ ಸಂದರ್ಭದಲ್ಲಿ ಅದಾದ ಬಳಿಕ ಹೆಸರುಘಟ್ಟದ ಬಳಿ ಕರ್ಕೊಂಡು ಹೋಗ್ತಾಳೆ. ಆ ಸಂದರ್ಭದಲ್ಲಿ ಇವರೆಲ್ಲರೂ ಕೂಡ ಇರ್ತಾರೆ. ಇವರೆಲ್ಲರೂ ಕೂಡ ಆತನ ಮೊಬೈಲ್ನ ಎಲ್ಲಿ ಅಂತ ಕೇಳಿದಂತಹ ಸಂದರ್ಭದಲ್ಲಿ ಮೊಬೈಲ್ ಮನೆಯಲ್ಲಿದೆ ಅಂತ ಹೇಳ್ತಾನೆ. ಆಗ ಏಕಾಏಕಿ ಇವ್ರ ಮೇಲೆ ಹಲ್ಲೆಯನ್ನು ನಡೆಸ್ತಾರೆ. ಅದಾದ ಬಳಿಕ ಕಾರ್ನಲ್ಲಿ ಮನೆ ಬಳಿ ಕರ್ಕೊಂಡ್ಬರ್ತಾರೆ. ಮೊಬೈಲ್ ಹೋಗು ಅಂತ ಹೇಳ್ತಾರೆ. ಮೊಬೈಲನ್ನು ತಂದ ಬಳಿಕ ಈತನನ್ನು ಆಲೂರು ಬಳಿ ಕರೆದೋಯ್ತು. ಒಂದು ರೀತಿ ಈತನನ್ನು ವಿವಸ್ತ್ರಗೊಳಿಸಿ ನಿಜಕ್ಕೂ ಯಾವ ಮಟ್ಟಿಗೆ ಹಲ್ಲೆಯನ್ನು ನಡೆಸಿದ್ದಾರೆ ಅಂತ ಹೇಳಿದ್ರೆ ಇದೊಂದು ರೀತಿ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಘಟನೆ. ಯಾಕಂತ ಹೇಳಿದ್ರೆ ಒಬ್ಬ ಯುವಕನನ್ನ ಅದು ನಡು ರಸ್ತೆಯಲ್ಲಿ, ಅದು ಕೂಡ ಬಟ್ಟೆಯ ರಹಿತವಾಗಿ ಹಲ್ಲೆಯನ್ನು ನಡೆಸೋದು ನಿಜಕ್ಕೂ ಎಷ್ಟು ಸರಿ? ಈ ಪುಂಡ್ರೆ ಯಾರಿದ್ದಾರೆ ಇವರೆಲ್ಲರೂ ಕೂಡ ಇವರು 20-21 ವರ್ಷ ಆಸುಪಾಸಿನವರು. ಇದೀಗ ಪ್ರಕರಣ ಸಂಬಂಧ ಸುಮಾರು 4 ಮಂದಿಯ ಬಂಧನವಾಗಿದೆ. ಅದು ಯಶವಂತ್, ಹೇಮಂತ್ ಈ ಸೇರಿದಂತೆ 4 ಜನರ ಅರೆಸ್ಟನ್ನು ಮಾಡಲಾಗಿದೆ. ಉಳಿದವರಿಗಾಗಿ ಶೋಧವನ್ನು ನಡೆಸ್ತಿದ್ದೀವಿ ಅನ್ನೋ ಮಾಹಿತಿಯನ್ನು ಪೊಲೀಸರು ಕೊಡ್ತಿದ್ದಾರೆ. ಆದರೆ ಈ ಪ್ರಕರಣ ನಡೆದಂತಹ ಸಂದರ್ಭದಲ್ಲಿ ಒಂದಷ್ಟು ಹಲ್ಲೆ ಇದೆಯಲ್ಲ, ಹಲ್ಲೆ ಸಂದರ್ಭದಲ್ಲಿ ಸಹಜವಾಗಿ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಪ್ರಸ್ತಾಪವಾಗಿರೋದು. ಈತ ಕೂಡ ರೇಣುಕಾಸ್ವಾಮಿ ಸತ್ತೋಗ್ತಾನೆ, ಇದು ಕೂಡ ರೇಣುಕಾಸ್ವಾಮಿ ಕೇಸ್ ಆಗುತ್ತೆ ಅನ್ನೋ ಮಟ್ಟಿಗೆ ಮಾತನಾಡಿದ್ದಾರೆ. ಅಲ್ಲಿಗೆ ಸಮಾಜದ ಮೇಲೆ ಇವರು ಯಾವ ರೀತಿ ಯಾವೊಂದು ಪ್ರಕರಣ ಪ್ರಭಾವ ಬೀರ್ತೋ, ಈ ಪುಂಡ್ರು ಇದನ್ನು ಎಷ್ಟು ಇನ್ಫ್ಲೂಯೆನ್ಸ್ ಆಗಿ ತೆಗೆದುಕೊಂಡಿದ್ದಾರೆ ಅನ್ನೋದನ್ನು ಕೂಡ ಗಮನಿಸಬೇಕಾಗುತ್ತೆ. ಈ ಎಲ್ಲರನ್ನ ಕೂಡ ಇದೀಗ ಬಂಧನ ಮಾಡಬೇಕು. 4 ಜನರನ್ನ ಬಂಧನ ಮಾಡಿ ಉಳಿದವರನ್ನ ಹುಡುಕಾಟ ಮಾಡುವ ಕೆಲಸವನ್ನ ಮಾಡ್ತಿದ್ದೀವಿ ಅನ್ನೋ ಮಟ್ಟಿಗೆ ಪೊಲೀಸರು ಮಾಹಿತಿಯನ್ನ ಕೊಟ್ಟಿದ್ದಾರೆ.